ಗಾಗಿ ವಿಶೇಷವಾಗಿ ತಯಾರಿಯನ್ನು ಮಾಡ್ತಾ ಇದ್ದೀವಿ. ಇದೇ ಮಾರ್ಚ್ ಮತ್ತು ಏಪ್ರಿಲ್ 2023ರಲ್ಲಿ ನಡೆದಿರ್ತಕ್ಕಂಥ ವಾರ್ಷಿಕ ಪರೀಕ್ಷೆಗೆ ಬಹಳಷ್ಟು ವಿಡಿಯೋಗಳನ್ನು ನಮ್ಮ ಯೂಟ್ಯೂಬ್ ಚಾನಲಿಂದ ನಾವುಗಳು ಪೋಸ್ಟನ್ನು ಮಾಡಿದ್ದೀವಿ. ತಾವು ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ SSLC ಆ್ಯನ್ಯುವಲ್ ಎಕ್ಸಾಮ್ 2023 ಮಾಡೆಲ್ ಕ್ವಶನ್ ಪೇಪರ್ ವಿತ್ ಆನ್ಸರ್ ಸೀರೀಸ್ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದರ ವತಿ ನೋಡ್ಬೋದು. ವಿಡಿಯೋವನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ, ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಈಗಾಗಲೇ ಭೌತಶಾಸ್ತ್ರದ 2ನೇ ಸೆಟ್ನ ಕ್ವಶನ್ ಪೇಪರ್ ಹಾಕಿದ್ದೀವಿ. ಇವತ್ತು ರಸಾಯನಶಾಸ್ತ್ರದಲ್ಲಿ 2ನೇ ಸೆಟ್ ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರನ್ನು ನೋಡೋಣ. ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ 15ನೇ ಪ್ರಶ್ನೆ ಇತ್ತು. ನೀರು ಆಲ್ಕೋಹಾಲ್ನಂತ ಎರಡು ಸಮರೂಪ ಮಿಶ್ರಣದಲ್ಲಿರುವ ದ್ರವದಲ್ಲಿರುವ ನೀರಿನ ಅಂಶಗಳನ್ನು ಗುರುತಿಸಲು ಈ ಕೆಳಗಿನ ವಸ್ತುಗಳನ್ನು ಉಪಯೋಗಿಸುತ್ತಾರೆ ಅಂತ ಇದೆ. ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ ಎ CuSO4 5H2O ಅಂತಕ್ಕಂಥದ್ದು ಸರಿಯಾದ ಉತ್ತರ. ಪ್ರಶ್ನೆ 16, ಕಾರ್ಬಾಕ್ಸಿಲ್ ಆಮ್ಲಗಳಲ್ಲಿರುವ ಕ್ರಿಯಾ ಗುಂಪು ಯಾವುದು ಅಂತ ಕೇಳಿದ್ದಾರೆ. ಕೊಟ್ಟ ಆಯ್ಕೆಗಳಲ್ಲಿ ಎ ಆಪ್ಷನ್ ಇದೆ ನೋಡಿ, ಅದು ಸರಿಯಾಗಿರ್ತಕ್ಕಂಥ ಉತ್ತರ ಅದ. ಮುಂದಿನ ಪ್ರಶ್ನೆ ಒಂದೇ ವಾಕ್ಯದಲ್ಲಿ ಉತ್ತರಿಸಬೇಕು. 17ನೇ ಪ್ರಶ್ನೆ ಬಂತು. ಆಲ್ಕೋಹಾಲ್ಗಳಲ್ಲಿರುವ ಹೈಡ್ರಾಕ್ಸಿಲ್ ಗುಂಪು ಪ್ರತ್ಯಾಮ್ಲಗಳಲ್ಲಿರುವ ಹೈಡ್ರಾಕ್ಸಿಲ್ ಗುಂಪಿಗಿಂತ ಹೇಗೆ ಭಿನ್ನವಾಗಿದೆ ಅಂತ ಕೇಳಿದ್ದಾರೆ. ಉತ್ತರ ನೋಡೋಣ. ಪ್ರತ್ಯಾಮ್ಲಗಳ ಹೈಡ್ರಾಕ್ಸಿಲ್ ಗುಂಪು OH ಋಣ ಅಯಾನು ರೂಪದಲ್ಲಿ ಇರ್ತದೆ, ಆದರೆ ಆಲ್ಕೋಹಾಲ್ದಲ್ಲಿ -OH ಗುಂಪು ಕೋವೆಲೆಂಟ್ ಬಂಧದಿಂದ ಆಗಿದ್ದು ಯಾವುದೇ ವಿದ್ಯುದಾವೇಶ ಇರೋದಿಲ್ಲ ಅಂತ ಬರಿಬೇಕಿತ್ತು. ಮುಂದಿನ ಪ್ರಶ್ನೆ 18. ಮೆಗ್ನೀಸಿಯಂ ತಂತಿಯ ಒಂದು ಚೂರನ್ನು ತೆಗೆದುಕೊಂಡು ಗಾಳಿಯಲ್ಲಿ ಉರಿಸಿದಾಗ ಉಂಟಾಗ್ತಕ್ಕಂಥ ಬಿಳಿ ಪುಡಿಯನ್ನು ನೀರಿನಲ್ಲಿ ಹಾಕಿದೆ. ಆ ನೀರಿನಲ್ಲಿ ಕೆಂಪು ಲಿಟ್ಮಸ್ ಕಾಗದವನ್ನು ಅದ್ದಿದಾಗ ಅದು ನೀಲಿ ಆಗ್ತದೆ, ಏಕೆ? ಇಲ್ಲಿ ಉಂಟಾದ ಬಿಳಿ ಪುಡಿಯ ಹೆಸರೇನು ಅಂತ ಕೇಳಿದ್ದಾರೆ. ಸೊ 18ನೇ ಪ್ರಶ್ನೆಯ ಉತ್ತರ ಇತ್ತು, ಉಂಟಾಗ್ತಕ್ಕಂಥ ಬಿಳಿ ಪುಡಿ ಮೆಗ್ನೀಸಿಯಂ ಆಕ್ಸೈಡ್ ಆಗಿದ್ದು ನೀರಿನಲ್ಲಿ ವಿಲೀನಗೊಂಡಾಗ ಪ್ರತ್ಯಾಮ್ಲೀಯ ಆಕ್ಸೈಡ್ಗಳಾಗ್ತವೆ. ಪ್ರತ್ಯಾಮ್ಲಗಳು ಕೆಂಪು ಲಿಟ್ಮಸನ್ನು ನೀಲು ಮಾಡ್ತವೆ ಅಂತ ಉತ್ತರ ಬರೀಬೇಕಿತ್ತು. ಒಂದು ಅಂಕದಲ್ಲಿರ್ತಕ್ಕಂಥ ಪ್ರಶ್ನೆ. ತಾಮ್ರದ ಪಟ್ಟಿಯನ್ನು ಪೆರಸಲ್ಫೇಟ್ ದ್ರಾವಣದಲ್ಲಿ ಇಟ್ಟಾಗ ಸ್ಥಾನಪಲ್ಲಟ ಕ್ರಿಯೆ ನಡೆಯುವುದಿಲ್ಲ, ಏಕೆ ಅಂತ ಕೇಳಿದ್ದಾರೆ. ಉತ್ತರ, ತಾಮ್ರ ಲೋಹವನ್ನು ಕಬ್ಬಿಣದ ಸಲ್ಫೇಟ್ನಲ್ಲಿ ಹಾಕಿದಾಗ ಸ್ಥಾನಪಲ್ಲಟ ಕ್ರಿಯೆ ನಡೆಯೋದಿಲ್ಲ, ಆದ್ದರಿಂದ ಕ್ರಿಯಾಶೀಲತೆ ಕಬ್ಬಿಣಕ್ಕಿಂತ ಕಡಿಮೆ ಅಂತ ತಾವೇನು ಮಾಡಬೇಕಿತ್ತು, ಬರೀಬೇಕಿತ್ತು. ಇನ್ನು 2 ಅಂಕದ ಪ್ರಶ್ನೆಗಳಲ್ಲಿ ಪ್ರಶ್ನೆ 20ಕ್ಕೆ ಹೋಗೋಣ. ಸಾಬೂನುಗಳನ್ನು ಉಪಯೋಗಿಸಿಕೊಂಡು ಗಡಸು ನೀರಿನಲ್ಲಿ ಸ್ವಚ್ಛಗೊಳಿಸುವ ಕಾರ್ಯದಲ್ಲಿ ಇರತಕ್ಕಂಥ ಅನಾನುಕೂಲತೆಗಳನ್ನು ಕೇಳಿದ್ದಾರೆ. ಉತ್ತರ ಇದೆ ಎಸ್. ಇಲ್ಲಿ ಚರಟ ಉಂಟಾಗ್ತದೆ, ಆಮೇಲೆ ಸಾಬೂನಿನ ಸ್ವಚ್ಛಗೊಳಿಸುವಿಕೆ ಗಡಸು ನೀರಿನಲ್ಲಿ ಪರಿಣಾಮಕಾರಿ ಆಗೋದಿಲ್ಲ, ಬಹಳ ಸಾಬೂನು ನಷ್ಟ ಆಗ್ತದೆ, ಸ್ನಾನ ಮಾಡಿದಾಗ ದೇಹದ ಮೇಲೆ ಬಿಳಿ ಶೇಷ ವಸ್ತು ನೀರು ಗಡ್ಡಿಸಿದಾಗ ಉಂಟಾಗ್ತದೆ ಅಂತ ಬರೀಬೇಕಿತ್ತು. 22ನೇ ಪ್ರಶ್ನೆ. ನೀರಿನ ವಿದ್ಯುತ್ ವಿಶ್ಲೇಷಣೆಯಲ್ಲಿ ಉಪಯೋಗಿಸುವ ಉಪಕರಣದ ಚಿತ್ರ ಬರೆದು ಕ್ಯಾಥೋಡ್ ಮತ್ತು ಆನೋಡ್ಗಳನ್ನು ಗುರುತಿಸ್ರಿ ಅಂತ ಕೇಳಿದ್ದಾರೆ. ಸೊ ಈ ಥರ ಬರುತ್ತೆ, ತಾವು ಏನು ಮಾಡಬೇಕಾಗ್ತದಪ್ಪ ಅಂದ್ರೆ ಇಲ್ಲಿ ಆ್ಯನೋಡ್ ಮತ್ತು ಕ್ಯಾಥೋಡನ್ನು ಗುರುತಿಸಿದಾರಲ್ಲ, ಅದನ್ನು ಚಿತ್ರ ತೆಗೆದು ಗುರುತಿಸಬೇಕಾಗ್ತದೆ. 22ನೇ ಪ್ರಶ್ನೆಗೆ ಹೋಗೋಣ. ಹೈಡ್ರೋಜನ್ ಮತ್ತು ಆಕ್ಸಿಜನ್ ಇವುಗಳ ಎಲೆಕ್ಟ್ರಾನ್ ಚುಕ್ಕೆ ರಚನೆಗಳನ್ನು ಬರೀಲಿಕ್ಕೆ ಹೇಳಿದ್ದಾರೆ. ಸೊ 22ನೇ ಪ್ರಶ್ನೆಯಲ್ಲಿರ್ತಕ್ಕಂಥ ಉತ್ತರ, ಇದು ಹೈಡ್ರೋಜನ್ ಪರಮಾಣುಗಳ ನಡುವಿನ ಏಕಬಂಧ, ಇದು ಆಕ್ಸಿಜನ್ ಪರಮಾಣುಗಳ ನಡುವಿನ ದ್ವಿಬಂಧ ಅಂತಕ್ಕಂಥ ಚುಕ್ಕೆ ನಕ್ಷೆಯನ್ನು ತಾವುಗಳು ಬರಿಬೇಕು. ಇನ್ನು 3 ಅಂಕದ ಪ್ರಶ್ನೆಗಳಲ್ಲಿ 23ನೇ ಪ್ರಶ್ನೆ ಬಂತು. ಈ ರಾಸಾಯನಿಕ ಕ್ರಿಯೆಗಳಿಗೆ ಒಂದು ಉದಾಹರಣೆಯನ್ನು ಸರಿತೂಗಿಸಿದ ರಾಸಾಯನಿಕ ಸಮೀಕರಣವನ್ನು ತಿಳಿಸಿ ಅಂತ ಹೇಳಿದ್ರು. ರಾಸಾಯನಿಕ ಸಂಯೋಗ, ರಾಸಾಯನಿಕ ವಿಭಜನೆ, ರಾಸಾಯನಿಕ ದ್ವಿಸ್ಥಾನ ಪಲ್ಲಟ. ಒಂದೊಂದು ಉದಾಹರಣೆಗಳನ್ನು ತಾವೇನು ಮಾಡಬೇಕಾಗ್ತದೋ ಕೊಡಬೇಕಾಗ್ತದೆ. ಸೊ ಇದಿತ್ತು 23ರಲ್ಲಿ ಎಗೆ ಬಿ ಸಿ ಎರಡೆರಡು ಕೊಟ್ಟಿದ್ದಾರೆ. ಯಾವುದಾದ್ರೂ ಒಂದೊಂದು ಸಹಿತ ತಾವೇನು ಮಾಡ್ಬೋದು ಬರೆದ್ರೂ ಕೂಡ ನಿಮಗೆ 3 ಅಂಕಗಳನ್ನು ಏನು ಮಾಡ್ತಾರಪ್ಪ ಅಂದರೆ ಕೊಡ್ತಾರೆ. ಮುಂದಿನ ಪ್ರಶ್ನೆ, ಆಧುನಿಕ ಆವರ್ತಕ ನಿಯಮ ತಿಳಿಸಿ, ಅದರಲ್ಲಿ ಮೆಂಡಲೀವ್ ಆವರ್ತ ನಿಯಮದಿಂದ ಹೇಗೆ ಭಿನ್ನವಾಗಿದೆ ಅಂತ ಕೇಳಿದ್ದಾರೆ. ಉತ್ತರ ನೋಡುವ. ಎಸ್. ಧಾತುಗಳ ಗುಣಧರ್ಮಗಳು ಅವುಗಳ ಪರಮಾಣು ಸಂಖ್ಯೆಯ ಆವರ್ತನೀಯ ಪುನರಾವರ್ತನೆಗಳು, ಇದು ಆಧುನಿಕ ಆವರ್ತಕ ನಿಯಮ. ಮೆಂಡಲೀವ್ ಅವರ ನಿಯಮದ ಪ್ರಕಾರ ಧಾತುಗಳ ಗುಣಧರ್ಮಗಳು ಅವುಗಳ ಪರಮಾಣು ರಾಶಿಯ ಆವರ್ತನೀಯ ಪುನರಾವರ್ತನೆ. ಪರಮಾಣು ರಾಶಿಯನ್ನು ಆಧಾರವಾಗಿಟ್ಟುಕೊಳ್ಳಲು ಸಾಧ್ಯವಿಲ್ಲ, ಏಕೆಂದರೆ ಒಂದೇ ಧಾತು ಹಲವು ಪರಮಾಣು ರಾಶಿ ಹೊಂದಿರಲು ಸಾಧ್ಯ. ಪರಮಾಣು ರಾಶಿ ಬದಲು ಪರಮಾಣು ಸಂಖ್ಯೆ ಉಪಯೋಗಿಸಿದರೆ ಸಮಸ್ಥಾನಿಗಳ ಸಮಸ್ಯೆಯನ್ನು ಬಗ್ಗೆ ಹರಿಸಬಹುದು ಅಂತ ಉತ್ತರ ತಾವು ಬರೀಬೇಕಿತ್ತು. ಇಲ್ಲಿ ಕಾರಣ ಕೊಡಿ ಕೇಳಿದ್ದಾರೆ, ಎ ಮತ್ತು ಬಿಗೆ ಕಾರಣಗಳನ್ನು ಕೇಳಿದ್ದಾರೆ. ಸೊ 24ರ ಎ ಮತ್ತು ಬಿಗೆ ಕಾರಣಗಳನ್ನು ನಾನು ನಿಮಗೆ ಏನು ಮಾಡ್ತೀನಿ, ತೋರಿಸ್ತೀನಿ. ಇದಿತ್ತು ಎಸ್ 24ರ ಪ್ರಶ್ನೆಯ ಎಗೆ ಇರ್ತಕ್ಕಂಥ ಪ್ರಶ್ನೆಯ ಉತ್ತರ, ಇದು ಬಿಗೆ ಇರ್ತಕ್ಕಂಥ ಕಾರಣ ಕೊಡಿ ಇಲ್ಲಿರ್ತಕ್ಕಂಥ ಉತ್ತರ. ಮುಂದಿನ ಪ್ರಶ್ನೆ ಎಸ್. ಈ ರಾಸಾಯನಿಕ ಸಮೀಕರಣಗಳನ್ನು ಗಮನಿಸಬೇಕು, ಕೊಟ್ಟಿರೋ ಪ್ರಶ್ನೆಗಳಿಗೆ ಉತ್ತರಿಸಬೇಕು. 3 ರಾಸಾಯನಿಕ ಸಮೀಕರಣಗಳನ್ನು ನೋಡ್ಕೊಡ್ರಿ.
ಪ್ರಶ್ನೆ ಒಂದಿದೆ, ಈ ಕ್ರಿಯೆಗಳು ಯಾವ ವಿಧದ ರಾಸಾಯನಿಕ ಕ್ರಿಯೆಗಳು ಅಂತ ಕೇಳಿದರೆ ಉತ್ತರ ರಾಸಾಯನಿಕ ಸ್ಥಾನಪಲ್ಲಟ. ಎರಡನೇದು, ಈ ಮೂರು ಕ್ರಿಯೆಗಳಲ್ಲಿ ಅತ್ಯಂತ ಹೆಚ್ಚು ಉಷ್ಣ ಬಿಡುಗಡೆಯಾಗುವ ಕ್ರಿಯೆ ಯಾವುದು ಅಂತ ಕೇಳಿದರೆ ಉತ್ತರ ಬರ್ತದೆ ಎಸ್, ಥರ್ಮೇಟ್ ಕ್ರಿಯೆ ಆಗಿದ್ದು ಅತ್ಯಂತ ಹೆಚ್ಚು ಉಷ್ಣ ಆಗದ, ಅದರಲ್ಲಿ ಬಿ ಅಂತಕ್ಕಂಥದ್ದು ಉತ್ತರ ಇತ್ತು. ಮೂರನೇದರಲ್ಲಿ ಅತ್ಯಂತ ಹೆಚ್ಚು ಕ್ರಿಯಾಶೀಲ ಲೋಹ, ಕಡಿಮೆ ಕ್ರಿಯಾಶೀಲ ಲೋಹಗಳು ಯಾವುವು ಅಂತ ಕೇಳಿದರೆ ಹೆಚ್ಚು ಕ್ರಿಯಾಶೀಲ ಅಲ್ಯೂಮಿನಿಯಂ, ಕಡಿಮೆ ಕ್ರಿಯಾಶೀಲ ಬೆಳ್ಳಿ ಅಂತ ಬರೀಬೇಕಿತ್ತು. ಇನ್ನು 4 ಅಂಕದ ಪ್ರಶ್ನೆಗಳಲ್ಲಿ 2 ಬರ್ತದೆ ವಿದ್ಯಾರ್ಥಿಗಳೇ. 26ನೇ ಪ್ರಶ್ನೆ ಇತ್ತು, ಕ್ಲೋರ್ ಅಲ್ಕಲಿ ಪ್ರಕ್ರಿಯೆ ಅಂದರೆ ಏನು? ಈ ಕ್ರಿಯೆಯಲ್ಲಿ ದೊರೆತಕ್ಕಂಥ 3 ಉತ್ಪನ್ನಗಳನ್ನು ಹೆಸರಿಸಿ. ಈ ಉತ್ಪನ್ನಗಳಲ್ಲಿ ಚಲುವೆ ಪುಡಿ ತಯಾರಿಕೆ, ಸಾಬೂನು ತಯಾರಿಕೆಗಳಲ್ಲಿ ಯಾವ ಉತ್ಪನ್ನ ಉಪಯೋಗಿಸ್ತಾರೆ ಅಂತ ಕ್ವಶನ್ ಇತ್ತು. ಸೊ ಉತ್ತರ ನೋಡೋಣ. ಇದಿತ್ತು ಜಲೀಯ ಸೋಡಿಯಂ ಕ್ಲೋರೈಡ್ ದ್ರಾವಣದಿಂದ ವಿದ್ಯುತ್ ವಿಶ್ಲೇಷಣೆ ಪ್ರಕ್ರಿಯೆಗೆ ಕ್ಲೋರ್ ಅಲ್ಕಲಿ ಪ್ರಕ್ರಿಯೆ ಅಂತ ಕರಿತೀವಿ. ಇಲ್ಲಿ ದೊರೆತಕ್ಕಂಥ ಉತ್ಪನ್ನಗಳಲ್ಲಿ ಕ್ಲೋರಿನ್, ಹೈಡ್ರೋಜನ್, ಸೋಡಿಯಂ ಹೈಡ್ರಾಕ್ಸೈಡ್. ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನು ಸಾಬೂನು ತಯಾರಿಸಲು ಉಪಯೋಗಿಸ್ತಾರೆ, ಕ್ಲೋರಿನ್ ಅನ್ನು ಚಲುವೆ ಪುಡಿ ತಯಾರಿಸಲು ಉಪಯೋಗಿಸ್ತಾರೆ ಅಂತ ಬರೆದ್ರೆ 4 ಅಂಕಗಳನ್ನು ಕೊಡ್ತಾರೆ. ಅದರಲ್ಲಿ ಆಯ್ಕೆ ಪ್ರಶ್ನೆ ಇದೆ ನೋಡಿ, ಪ್ರತ್ಯಾಮ್ಲೀಯ ಲವಣಗಳು ಹೇಗೆ ಉಂಟಾಗ್ತವೆ? ಸೋಡಿಯಂ ಹೈಡ್ರೋಜನ್ ಕಾರ್ಬೋರೇಟ್ ಅನ್ನು ಜಠರದ ಆಮ್ಲ ಶಾಮಕವಾಗಿ ಏಕೆ ಕೆಲವು ಸಂದರ್ಭಗಳಲ್ಲಿ ಉಪಯೋಗಿಸ್ತಾರೆ? ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಹೇಗೆ ತಯಾರಿಸ್ತಾರೆ? ಇದಕ್ಕೆ ಸಂಬಂಧಿಸಿದ ರಾಸಾಯನಿಕ ಸಮೀಕರಣ ಬರೆಯಿದೆ ಅಂತ ತುಂಬಾನೇ ಲೆಂದಿ ಕ್ವಶನ್ಸ್ ಇತ್ತು. ಸೊ ಇಲ್ಲಿ ಉತ್ತರ ಇದೆ ಎಸ್. ಪ್ರಬಲ ಪ್ರತ್ಯಾಮ್ಲ ಮತ್ತು ದುರ್ಬಲ ಆಮ್ಲ ಅವುಗಳಿಂದ ಉಂಟಾದ ಲವಣಗಳಿಗೆ ಪ್ರತ್ಯಾಮ್ಲೀಯ ಲವಣಗಳು ಅಂತ ಕರಿತೀವಿ. ಈ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಪ್ರಬಲ ಪ್ರತ್ಯಾಮ್ಲ ಮತ್ತು ದುರ್ಬಲ ಆಮ್ಲಗಳಿಂದ ಆಗದ. ಇದು ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿರೋದ್ರಿಂದ ಇದನ್ನು ಜಠರದಲ್ಲಿರುವ ಹೆಚ್ಚಾದ ಆಮ್ಲವನ್ನು ತಟಸ್ಥಗೊಳಿಸಲಿಕ್ಕೆ ಉಪಯೋಗಿಸ್ತಾರೆ. ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟನ್ನು ಜಲೀಯ ಸೋಡಿಯಂ ಕ್ಲೋರೈಡ್ ದ್ರಾವಣದ ಮೂಲಕ ಅಮೋನಿಯಾ ಅನಿಲ ಮತ್ತು ಕಾರ್ಬನ್ ಡೈಆಕ್ಸೈಡ್ ಅನಿಲ ಹಾಯಿಸಿ ತಯಾರಿಸ್ತಾರೆ. ಅದರ ಸಮೀಕರಣ ಬರೀಬೇಕಿತ್ತು, NaCl + H2O + CO2 + NH3 NH4Cl + NaHCO3 ಅಂತಕ್ಕಂಥದ್ದು ಉತ್ತರ ಇತ್ತು. ಸೊ ಇಷ್ಟು ಕೆಮಿಸ್ಟ್ರಿಯಲ್ಲಿ, ರಸಾಯನಶಾಸ್ತ್ರದಲ್ಲಿ 2ನೇ ಸೆಟ್ನ ಕ್ವಶನ್ ಪೇಪರ್ಗಳನ್ನು ನಾವೇನು ಮಾಡಿದ್ದೀವಿ ಇವತ್ತು ಹಾಕಿದ್ದೀವಿ. ಬಯಾಲಜಿಲಿಯನ್ನು ಕೂಡ ನಾವೇನು ಮಾಡ್ತಾ ಇದ್ದೀವಿ, ವಿಡಿಯೋನ ಶಾರ್ಟ್ಲಿ ಆಗಿ ಅದು ಕೂಡ ರಿಲೀಸ್ ಮಾಡ್ತೀವಿ ಅಂತ ಹೇಳ್ತಾ ತಾವೆಲ್ಲರೂ ಕೂಡ ವಿಡಿಯೋಗಳನ್ನು ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಲು ಮರಿಬಾರ್ದು. ಮೋಸ್ಟ್ ಇಂಪಾರ್ಟೆಂಟ್, ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ, ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀವಿ. ಎಲ್ಲ ವಿಷಯಗಳಲ್ಲಿನೂ ಕೂಡ ಇದೇ ತರನಾಗಿರ್ತಕ್ಕಂಥ ಕ್ವಶನ್ ಆನ್ಸರ್ಸ್ ವಿಡಿಯೋಗಳಿದ್ದಾವೆ, ತಾವೆಲ್ಲರೂ ಕೂಡ ವಿಡಿಯೋಗಳನ್ನು ನೋಡಬೇಕು ಅಂತ ಹೇಳ್ತಾ, ಸೊ ನಾನು ನಿಮಗೆ ಮತ್ತೆ ಸಿಗ್ತೀನಿ ಬಯಾಲಜಿ ಕ್ವಶನ್ ಪೇಪರ್ನ 2ನೇ ಸೆಟ್ನ ಪ್ರಶ್ನೆ ಮತ್ತು ಉತ್ತರಗಳೊಂದಿಗೆ. ಅಲ್ಲಿಯವರೆಗೂ ಬಾಯ್.